ನಮಸ್ಕಾರ ಸ್ನೇಹಿತರೆ, ಬಡಬರ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೇವರ್ಗಿ ಪಟ್ಟಣದಲ್ಲಿ ನಡೀತಾ ಇರುವ ಸಿಸಿ ರಸ್ತೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇದೀಗ ಗಂಭೀರ ಆರೋಪಗಳು ಕೇಳಿಬಂದಿವೆ. ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಯಿತು? ಸಂಪೂರ್ಣ ಮಾಹಿತಿ ಈ ವರದಿಯಲ್ಲಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ವಿಜಯಪುರ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಓಂ ನಗರ ಬಡಾವಣೆಯಲ್ಲಿ ಪುರಸಭೆ ವತಿಯಿಂದ ಸಿಸಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ರಸ್ತೆ ನಿರ್ಮಾಣದ ವೇಳೆ ಹಲವು ತಾಂತ್ರಿಕ ದೋಷಗಳು ಕಂಡು ಬಂದಿವೆ ಅಂತ ಆರೋಪಿಸಿದರು. ಕಾಮಗಾರಿಯಲ್ಲಿ ಗುಣಮಟ್ಟದ ವಸ್ತುಗಳನ್ನು ಬಳಸ್ತಾ ಇಲ್ಲ, ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗುತ್ತಿದೆ ಅಂತ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕಾಮಗಾರಿಯನ್ನು ಪರಿಶೀಲಿಸಿದ ವೇಳೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಎಚ್ಚರಿಕೆಯನ್ನು ನೀಡಿದರು. ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಮಾತನಾಡುತ್ತಾ, ಜನರ ತೆರಿಗೆ ಹಣದಿಂದ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳು ಉತ್ತಮ ಗುಣಮಟ್ಟದಲ್ಲಿರಬೇಕು. ಕಳಪೆ ಕಾಮಗಾರಿ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿ ಕಡಿಮೆ ಗುಣಮಟ್ಟದ ರಸ್ತೆ ನಿರ್ಮಿಸುವುದರ ಜನರ ಜೀವನದೊಂದಿಗೆ ಆಟವಾಡಿದಂತೆಯೇ ಅಂತ ಗಂಭೀರ ಆರೋಪ ಮಾಡಿದರು. ರಸ್ತೆ ಮಾರ್ಗದಲ್ಲಿ ಮಂದೇವ್ರ ಕಡೆ ಹೊರಟಾಗ ನೋಡಿದೆ ನಾನು ಕೆಲಸ ಮುಂದೇನು ಮೆಟ್ಲಾಗ್ಯದ, ರೂಲಿಂಗೇ ಮಾಡಿಲ್ಲ. ರೂಲಿಂಗ್ ಮಾಡಲಾರ್ದು ಶಿಶಿ ಹಾಕ್ಲಾರ್ದು ನಾನು ಅದಕ್ಕೆ ನೋಡಿ ನಿಂತು ಅವ್ನು ಥರ್ಡ್ ಪಾರ್ಟಿದೇವ ಕತ್ತಿ ಕೆಳಗೆ ನಾನು ಇಲ್ಲಿ ಥರ್ಡ್ ಪಾರ್ಟಿ ಏನು ಕೆಲಸ ಮಾಡಬೇಕು, ಥರ್ಡ್ ಪಾರ್ಟಿ ಏನು ಕ್ವಾಂಟಿಟಿ ಅದ ನೋಡಿ ಕೆಲಸ ಪ್ರಾರಂಭ ಮಾಡಬೇಕು. ಎದರಿಂದ ಹಾಕ್ಲತ್ತ ಅವನೇ ಅದು ಥರ್ಡ್ ಪಾರ್ಟಿದಂದು ಯಾವನ ಈ ಕೆಲಸ ಸರಿಯಾಗಿ ರೂಲಿಂಗ್ ಮಾಡಿ ಕ್ವಾಂಟಿಟಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡೇನೆ. ಸಂಬಂಧ ಇಂಜಿನಿಯರ್ ಇಲ್ಲ, ಸಿ ನಡೆದಾಗ ಇಂಜಿನಿಯರ್ಗಳು ಯಾರೋ ಒಬ್ಬರು ಇರಬೇಕು. ಮತ್ತು ಯಾರು ಇರಲಾರ್ದೆ ಈ ರೀತಿ ಮುಚ್ಚಿ ಮಾಡತಕ್ಕಂಥ ಕೆಲಸ ಇದು ಮುನ್ಸಿಪಾಲ್ಟಿ ಅದ ಪುರಸಭೆ ಇಲಾಖೆಯಿಂದ ಅಧಿಕಾರಿ ಯಾವ ಇಲಾಖೆ ಪುರಸಭೆ ಇಲ್ಲ, ಪುರಸಭೆ ನಗರೋತ್ಸವದ ಕೆಲಸ ನಗರೋತ್ಸವದಾಗ ಬಂದಿದ್ದು ಅವಾಗ BJP ಸರ್ಕಾರ ಇದ್ದಾಗ ನಾವು BJP ಪುರಸಭೆಗಳಿಗೆ 15 ಹಾಕತಕ್ಕಂಥ ಕೆಲಸಗಳು ಏನು ಪುರಸಭೆಯನ್ನು ಮಾಡ್ತಕ್ಕಂಥ ಈ ಕಾಮಗಾರಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಸಿಸಿ ಹಾಕುವ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಸ್ಮಾರ್ಟ್ ಮೇಲೆ ಇದ್ರೂ ಥರ್ಡ್ ಪಾರ್ಟಿ ಉದ್ದೇಶ ಏನು, ಕ್ವಾಂಟಿಟಿ ರಿಪೋರ್ಟ್ ಕೊಡ್ತಕ್ಕಂಥದಕ್ಕೆ ಥರ್ಡ್ ಪಾರ್ಟಿ ನೇಮಕ ಮಾಡಿರ್ತಾರೆ ಇಲಾಖೆ. ಗುಣಮಟ್ಟ ಕೆಲಸ ಆಗಲಿ ಅಂತ ಅವನೇ ಎದುರಿಂದ ತೆಗೆಸಿಂದ ಈ ರೀತಿ ಕಳಪೆ ಕಾಮಗಾರಿಗೆ ಏನಂತಂದ್ರೆ ಅವಕಾಶ ಕೊಡ್ಲತ್ತ ಥರ್ಡ್ ಪಾರ್ಟಿ ಹೇಳ್ತಿಂದ ಗೊತ್ತಿಲ್ಲ. ನಾವು ಈಗ ಅಧಿಕಾರಿಗಳಿಗೆ ಮಾತಾಡಿ ತಕ್ಷಣ ಕೆಲಸ ನಿಂದಿರಿಸ್ಬೇಕು. ಮೊದಲು ರೂಲಿಂಗ್ ಮಾಡಿ ಸರಿಯಾಗಿ ಕ್ವಾಂಟಿಟಿ ಹಾಕಿ ಕೆಲಸ ಗುಣಮಟ್ಟದ ಒಂದು ಕೆಲಸಗಳು ಆಗ್ಬೇಕಂತ ಒಂದೇ ಕೆಲಸ. ಯಾವ ಗುತ್ತಿದ್ದಾರೆ ಯಾರೇ ಇರಲಿ ಯಾರೇ ಮಾಡಲಿ, ಒಟ್ಟು ಗುಣಮಟ್ಟದ ಒಂದು ಕೆಲಸ ಆದರೆ ಭಾಳ ಕಳಪೆ ಮಾಡೋದ್ರೆ ಒಂದು ಎರಡು ತಿಂಗಳ ರೋಡ್ ಕಿತ್ತು ಹೋಗುತ್ತೆ. ನೋಡ್ತೀರಲ್ಲ ನೀವು ಎದುರು ಇಲ್ಲೇ ಮೆಟ್ಲಾಕ ರೂಲಿಂಗ್ ಮಾಡಿಲ್ಲ, ಕಾಂಕ್ರೀಟ್ ಹಾಕ ಯಾರು ನೋಡಿದ್ರು ಕಣ್ಣಿಗೆ ಎಲ್ಲರಿಗೂ ಕಾಣುತ್ತೆ. ನಾವೇನು ಹೇಳೋದು ಬೇಕಾಗಿಲ್ಲ. ನಾ ಅದೇ ಕೇಳಿದೆ, ನಾವು ನಮ್ಗೂ ಗೊತ್ತದ ಕಣ್ಣು ಮುಚ್ಕೊಂಡು ಮಾಡಿಸ್ಲತ್ತೀವಿ ಅಂತ ಕೇಳಿದೆ ಥರ್ಡ್ ಪಾರ್ಟಿದಾಗ. ಈಗ ಹೇಳೀನಿ ಎಲ್ಲರಿಗೂ ಅಧಿಕಾರಿಗಳಿಗೆ ಮಾತಾಡೀನಿ. ತಕ್ಷಣ ಮೇಲೆ ಸರಿಯಾಗಿ ರೂಲಿಂಗ್ ಮಾಡಿ ಎಲ್ಲ ಮಾಡತನ ಕೆಲಸ ಮಾಡೋದು. ನೋಡಿ ಈ ಸಿಸಿ ಇಲ್ಲಿ ತನ ತೂಡೆ ಹಾಕ್ಬೇಕು, ತೂಡೆ ಎಲ್ಲ ರೆಡಿ ಮಾಡಿ ಒಂದಷ್ಟು ಗಂಟೆ ಹಾಕಿ ಗ್ಯಾಪ್ ಆದಾಗ ಏನಾಗ್ಬಿಟ್ಟು ಕ್ರ್ಯಾಕ್ ಬಂದು ಕ್ರ್ಯಾಕ್ ಆಗ್ಯದ. ಕೆಲಸ ಇಟ್ಟಿವಿ, ಕ್ರ್ಯಾಕ್ ಬಂದ. ಕಳಪ ಕಾಮಗಾರಿ ಕ್ರ್ಯಾಕ್ ಬರುತ್ತೆ ಮತ್ತೆ ಒಂದು ಅದಕ್ಕೆ ಅಧಿಕಾರಿಗಳು ಹೇಳಿದ್ರೆ ತಕ್ಷಣ ಇದು ಎಲ್ಲೇ ಕಾಮಗಾರಿ ಇದೊಂದು ನಾವು ತಕ್ಷಣ ಮಾಡಿ ವಾಪಸ್ ತಗೊಂಬಂದು ನಿಂತು ಹೇಳಿ ನಿಂದಿರಿಸಿ ಎಲ್ಲೇ ಕಾಮಗಾರಿ ನಡೆದ್ರೆ ಗುಣಮಟ್ಟ ಕಾಮಗಾರಿ ಆಗಬೇಕು. ಸ್ಥಳೀಯವಾಗಿ ಸಿಸಿ ನಡೆದಾಗ ಕೆಲಸ ನಡೆದಾಗ ಇಂಜಿನಿಯರ್ ಕೆಲಸ ಏನು ದೇವರಿಗೆ ಪುರಸಭೆಗೆ ಸೀಮಿತ. ಅವರು ಕೆಲಸ ನಡೆದಾಗ ಸ್ಪಾಟ್ ಮೇಲೆ ಎಲ್ಲಿ ಕೆಲಸ ನಡೆದಿರ್ತದೆ ಅಲ್ಲಿ ಏರಿಯಾದ ಮೇಲೆ ನಿಂತು ಸರಿಯಾಗಿ ಕೆಲಸ ತಗೋಬೇಕು. ಅವ್ರು ಯಾರು ಕೆಲಸದ ಮೇಲೂ ಬರಲ್ಲ, ಆಫೀಸ್ದಾಗನೇ ಇರಲ್ಲ. ಆಫೀಸ್ದಾಗ ಕೇಳಿದ್ರೆ ಸೈಟ್ ಮೇಲೆ ಇರ್ತಾರೆ, ಸೈಟಿಗೆ ಬಂದ್ರೆ ಮೀಟಿಂಗ್ ಅಂತ ಹೇಳ್ತಾರೆ, AW ಅಂದ್ರೆ ವಾಡಿಗೆ ಅಂತ ಹೇಳ್ತಾರೆ. ಇಲ್ಲಿ ನೀವೇ ಕೆಲಸ ಮಾಡಿದ್ರೆ ಅಧಿಕಾರಿಗಳ ಗಮನಕ್ಕೆ ತಗೊಂಡಿವಾಗ ನಿಲ್ಲಿಸಿ ಸರಿಯಾದ ಗುಣಮಟ್ಟದ ಇದು ಒಂದೇ ಅಲ್ಲ, ಎಲ್ಲೇ ಕಾಮಗಾರಿ ಇರಲಿ
ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅನ್ನೋದು ನಮ್ದು ಜನರ ಒಂದು ಬೇಡಿಕೆಯನ್ನು ಕೆಲಸ ಆಗ್ಬೇಕು. ದಿನನಿತ್ಯ ತಿರುಗಾಡತಕ್ಕಂಥ ರಸ್ತೆ ಅದು, ಸಾರ್ವಜನಿಕ ರಸ್ತೆ. ಸಾರ್ವಜನಿಕ ರಸ್ತೆನೇ ಮತ್ತು ಎಲ್ಲ ಸಾರ್ವಜನಿಕರಿದ್ರೆ ಈ ರೀತಿ ಕಲ್ಪನೆ ಮಾಡ್ತಾರಂದ್ರೆ ಯಾರೇ ಇರಲಿ ಸರಿಯಾಗಿ ಕೆಲಸ ಮಾಡೋದು ನಮ್ಮ ಆಗ್ರಹ. ಇನ್ನೊಂದೆಡೆ ಸ್ಥಳದಲ್ಲಿದ್ದ ಗುತ್ತಿಗೆದಾರರಿಂದ ಈ ಆರೋಪಗಳಿಗೆ ಯಾವುದೇ ಸ್ಪಷ್ಟ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ತಿಳಿದು ಬಂದಿದೆ. ಸ್ಥಳೀಯ ನಿವಾಸಿಗಳು ಹಾಗೂ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಅಗತ್ಯವಿದ್ರೆ ಮರು ಕಾಮಗಾರಿ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಆರೋಪಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ, ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತಾಂತ್ರಿಕ ಪರಿಶೀಲನೆ ನಡೆಯುತ್ತದೆಯೇ ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ಬೆಳವಣಿಗೆಯ ಕುರಿತು ಮುಂದಿನ ಮಾಹಿತಿಯನ್ನು ಬಡವರ ನ್ಯೂಸ್ ನಿಮಗೆ ತಲುಪಿಸಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಬಡವರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ವರದಿ ಮುಕ್ತುಮ್ ಪಟೇಲ್, ಹಿಪ್ಪರಗ, SN ಬಡವರ ನ್ಯೂಸ್.